ಈಗ ಅಲ್ಲಿ ಅದು ಯಾವುದೋ ಸೌಜನ್ಯ ಅಂತ ಹುಡುಗಿ ಅದೇನೋ ರೇಪ್ಗಳಾಗಿದೆ, ಆ ಗುಂಡಿಗಳೆಲ್ಲ ಆಗದಿದ್ದಾರೆ, ಅಲ್ಲಿ ಮೂಳೆಗಳೆಲ್ಲ ಸಿಕ್ಕಿದೆ ಅಂತ ಏನೋ ನೀವು ನಮ್ಗೆ ಗೊತ್ತಿಲ್ವಲ್ಲ, ನಾವು ನೋಡಿಲ್ವಲ್ಲ, ಅಂಥದ್ದೆಲ್ಲ ಪ್ರಕರಣಗಳನ್ನು ಯಾರೋ ಅವರ ಕುಟುಂಬದವರು ಮಾಡ್ತಾ ಇದ್ರೆ ಅಂಥ ಕುಟುಂಬಿಕರನ್ನ ಸಲಹಿದ್ದಕ್ಕೆ ಅಪರಾಧಿ ಸ್ಥಾನ ಖಂಡಿತ ವೀರೇಂದ್ರ ಹೆಗಡೆ ಅವರಿಗೆ ನಾನು ಹೇಳ್ತೇನೆ. ಇದು ಏನು ಸಮಸ್ಯೆ ಆಗುತ್ತೆ ಸಂತೋಷು, ನಮ್ಮ ಇವತ್ತಿನ ದಿವಸ ಸಮಸ್ಯೆ ನೋಡಿ. ಇವತ್ತು ಧರ್ಮಸ್ಥಳದ ವಿಚಾರ ಬಿಟ್ಬಿಡೋಣ. ಹಿಂದಿನ ಕಾಲದಲ್ಲಿ ಒಬ್ಬ ಪೀಠಾಧಿಪತಿ ಆಗಿದ್ದವನಿಗೆ ಆಗಬೇಕಾದವನಿಗೆ ಇರಬೇಕಾದ ಅರ್ಹತೆ ಏನು? ಸಚ್ಚಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿರಬೇಕು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾದಿಗಳನ್ನು ಅವನು ಸಂಪಾದಿಸಿರಬೇಕು, ಮತ್ತೆ ಮಾಯಾಮೋಹ ಇರಬಾರದು. ಯಾವುದು ಮಾಯಾಮೋಹ? ಹೆಂಡತಿ ಮಕ್ಕಳು ಅಲ್ಲ, ಹೆಣ್ಣು ಹೊನ್ನು ಬಿಟ್ಟುಬಿಡಿ ಸದ್ಯ. ಹೆಂಡತಿ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪ ಅವರಪ್ಪ ಸೋದರ ಮಾವ, ಇದು ಮೊದಲು ಮರಿಬೇಕಾಗಿರೋದು.